ತುಮಕೂರಿನ ಸದಾಶಿವನಗರದಲ್ಲಿ ಇಫ್ತಾರ್ ಕೂಟದ ಸಂಭ್ರಮ. ಬಹಾರೆ ಇಬಾದತ್ ಮಹೇ ನೂರ್ ಆಯಾ ಖುದಾ. ಹಣ್ಣು ಹಂಪಲು ಬಿರಿಯಾನಿ ಸವಿದ ಮುಸ್ಲಿಂ ಬಾಂಧವರು. ಮಹೇ ನೂರ್ ಆಯಾ. ಪವಿತ್ರ ರಂಜಾನ್ ಮಾಸದ ನಿಮಿತ್ತ ಮುಸ್ಲಿಂ ಬಾಂಧವರು ಉಪವಾಸವನ್ನ ಕೈಗೊಳ್ಳುತ್ತಿದ್ದು ಸಾಯಂಕಾಲ ಪ್ರಾರ್ಥನೆಯನ್ನ ಮಾಡಿ ಉಪವಾಸವನ್ನ ಬಿಡುತ್ತಾರೆ. ಈ ಹಿನ್ನೆಲೆ ಅಲ್ಲಲ್ಲಿ ಇಫ್ತಾರ್ ಕೂಟಗಳನ್ನ ಕೂಡ ಆಯೋಜನೆ ಮಾಡಲಾಗುತ್ತಿದ್ದು, ಇಂದು ತುಮಕೂರಿನ ಸದಾಶಿವನಗರದಲ್ಲಿಯೂ ಮುಸ್ಲಿಂ ಬಾಂಧವರಿಂದ ಸರ್ವಧರ್ಮೀಯರ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಕೇವಲ ಮುಸ್ಲಿಂ ಸಮುದಾಯದವರು ಮಾತ್ರವಲ್ಲ, ಬೇರೆ ಧರ್ಮದವರು ಕೂಡ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಹಣ್ಣು ಹಂಪಲು, ಬಿರಿಯಾನಿ, ಸಿಹಿ ತಿನಿಸುಗಳನ್ನ ಸವಿದು ಖುಷಿಪಟ್ಟರು. ನಗರದ ಔಟರ್ ರಿಂಗ್ ರಸ್ತೆಯಲ್ಲಿರುವ ಗ್ಯಾರೇಜ್ಗಳ ಯುವಕರೆಲ್ಲರೂ ಸೇರಿ ಈ ಇಫ್ತಾರ್ ಕೂಟವನ್ನ ಏರ್ಪಡಿಸಿದ್ರು. ನಾವು ಆಗಲೇ ಹೇಳಿದ ಹಾಗೆ ಈ ಇಫ್ತಾರ್ ಕೂಟವನ್ನ ಸರ್ವಧರ್ಮೀಯರಿಗಾಗಿ ಆಯೋಜಿಸಲಾಗಿತ್ತು. ಹೀಗಾಗಿ ಎಲ್ಲಾ ಧರ್ಮದವರು ಕೂಡ ಈ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ರು. ಇಫ್ತಾರ್ ಕೂಟದಲ್ಲಿ ಹಣ್ಣು ಹಂಪಲುಗಳು, ಬಿರಿಯಾನಿ, ಸಿಹಿ ತಿನಿಸುಗಳನ್ನ ಮಾಡಲಾಗಿತ್ತು. ಸಾವಿರಾರು ಜನ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಔತಣವನ್ನ ಸವಿದು ಖುಷಿಪಟ್ಟರು. ಇಫ್ತಾರ್ ಕೂಟದ ಆಯೋಜಕರು ಮಾತನಾಡಿ, ಹಿಂದೂ ಮುಸ್ಲಿಂ ಎನ್ನದೇ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಇಫ್ತಾರ್ ಕೂಟವನ್ನ ಆಯೋಜಿಸಿದ್ದು ಎಲ್ಲರೂ ಸಹಬಾಳ್ವೆಯಿಂದ ಬಾಳಬೇಕು ಎನ್ನುವುದು ನಮ್ಮ ಆಶಯ. ಹಿಂದೂ ಮುಸ್ಲಿಂ ಎಂದರೆ ಶತ್ರುಗಳಲ್ಲ, ಅಣ್ಣ ತಮ್ಮಂದಿರು ಎಂದು ದೇಶಕ್ಕೆ ತಿಳಿಸಲು ನಾವು ಈ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಿದ್ದೇವೆ. ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹಿಷ್ಣುತೆ ಹೆಚ್ಚಳವಾಗಬೇಕು ಎಂದರು. अस्सलाम वालेकुम व रहमतुल्लाहि व बरकातुहू। माशाअल्लाह यहाँ के नौजवानों ने मिलकर, यहाँ पर कुछ मुसलमान भी हैं, बहुत सारे जो है गैर मुस्लिम भाई भी हैं, दोनों मिलकर जो है आपस में एक जोड़ के साथ प्यार मोहब्बत के साथ इफ्तारी का निज़ाम किए हैं। इस दस्तरखान पर मुसलमान गैर मुसलमान बैठकर जो इस इफ्तार कर रहे थे, उस वक्त ऐसा महसूस हो रहा था कि हमारे जो मुल्क के अंदर जो ये खूबी है, ये फिर किसी दूसरे बड़े से बड़े मुल्क के अंदर ये खूबी नहीं है कि जहाँ पर मुसलमान हैं लेकिन गैर मुसलमानों की तादाद नहीं है, वहाँ पर सिर्फ मुसलमान है, वहाँ इफ्तारी का निज़ाम कर रहा वो अलग मसला है। लेकिन यहाँ पर जो है गैर मुस्लिम भाई भी हमारे साथ शरीक होकर दस्तरखान पर बैठकर इफ्तारी करते हैं। और जो है रमज़ान के इस मुबारक महीने में जो रोज़ा रखने से भूख की अहमियत मालूम होती है, गरीबों का दर्द समझ में आता है। और इस सारे जो है प्रोग्राम में खुसूसन नौजवान जो आगे बढ़कर अपनी मेहनत का पैसा और अपनी मेहनत की कमाई और अपना कीमती वक्त लगाकर जो है यहाँ खिदमत किए हैं, अल्लाह इनके यहाँ के नौजवानों को कबूल करे और मज़ीद अल्लाह ताला इनकी ज़िंदगी में खैर व बरकत अता फ़रमाए। और मैं ये चाहता हूँ, मैं इस इफ्तारी के वक्त भी ये दुआ करता हूँ कि अल्लाह ताला ता क़यामत इस मुल्क के अंदर हिंदू मुसलमान भाईचारगी को अल्लाह ताला क्या करे, फ़रूग़ दे और हिंदू मुसलमान एक साथ जुड़ कर रहें। और हमारे इस मुल्क के लिए दुआ करता हूँ कि अल्लाह ताला ता क़यामत इस मुल्क में अज़ानें, नमाज़ें, रोज़ा, इफ्तारी का सिलसिला चलता रहे। इसी तरह दूसरों की जो ईद हैं उसमें भी मुसलमान क्या है आगे बढ़कर साथ देते हैं। अल्लाह रब्बुल इज़्ज़त हमारे इस मुबारक वक्त में हमारे आने को कबूल करे, यहाँ के साथियों के नौजवानों की खिदमत को कबूल करे। और मज़ीद यह है कि अल्लाह रब्बुल इज़्ज़त इस मौके को फ़ायदा देकर इस वक्त में हमारी ये दुआ है कि हमारे मुल्क में खैर व बरकत अता फ़रमाए। आमीन वाखिर दाना अल्हम्दुलिल्लाहि रब्बिल आलमीन। ಇವತ್ತು 15ನೇ ಇಫ್ತಾರಿ ಕೂಟವನ್ನು ಇಲ್ಲಿ ರಿಂಗ್ ರಸ್ತೆ ದಾನ ಪ್ಯಾಲೇಸ್ ಎದುರುಗಡೆ ಗ್ಯಾರೇಜ್ನವರೆಲ್ಲ ಸೇರ್ಕೊಂಡು, ಯುವಕರು ಎಲ್ಲ ಸೇರ್ಕೊಂಡು ಒಂದು ಇಫ್ತಾರಿ ಕೂಟವನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಾಗೂ ಬಹಳ ಉತ್ತಮವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫ್ರೂಟಿಂದ ಹಿಡ್ದು ಊಟದ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಲೇಡೀಸಿಗೆ ಬೇರೆ ಮಾಡವ್ರೆ, ಜೆಂಟ್ಸಿಗೆ ಬೇರೆ ಮಾಡವ್ರೆ. ಲೇಡೀಸ್ ಆ್ಯಂಡ್ ಜೆಂಟ್ಸಿಗೆ ಇಬ್ಬರಿಗೂ ಸೇರಿ ಅತ್ಯುತ್ತಮವಾಗಿ ಇಫ್ತಾರಿ ಕೂಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೂ ಇವರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ. ನಮಾಜು ಇಲ್ಲೇ ಮಾಡಿದ್ದೀವಿ. ನಮ್ಮ ಯಾಸಿನ್ ಮಸ್ಜಿದ್ನ ಮೌಲಾನಾದ ಸಲ್ಮಾನ್ ರವರು ಇಲ್ಲಿ ಆಗಮಿಸಿ ಎಲ್ಲರಿಗೂ ಇಫ್ತಾರ್ ಕೂಟದ ಒಂದು ದುವಾ ಮಾಡಿಸಿ ನಮಾಜ್ ಮಾಡಿಸಿದ್ದಾರೆ. ಮಗ್ರಿಬ್ ನಮಾಜ್ ಮಾಡಿಸಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಇದು ಹಿಂದೂ ಹಾಗೂ ಮುಸ್ಲಿಂ ಇಬ್ಬರ ಭಾವೈಕ್ಯತೆಯನ್ನು ಇಬ್ಬರು ಸೇರಿ ಮಾಡಿರೋ ಒಂದು ಇಫ್ತಾರ್ ಕೂಟ ಇದು. ಇಬ್ಬರಲ್ಲಿ ಯಾವುದೋ ಒಂದು ತಾರತಮ್ಯ ಇಲ್ಲದೆ ಇಬ್ಬರು ಹೊಂದಾಣಿಕೆಯಿಂದ ಬಾಳಬೇಕು ಹಾಗೂ ಬಾಳ್ವತೆಯಿಂದ ಬಾಳಬೇಕು ಎಂದು ಈ ಇಫ್ತಾರ್ ಕೂಟದಿಂದ ನಾವು ಇಡೀ ದೇಶಕ್ಕೆ ಸರಿ ಹೇಳುತ್ತೀವಿ. ಇನ್ನು ಹಿಂದೂಗಳು ಕೂಡ ಈ ಇಫ್ತಾರ್ ಕೂಟವನ್ನ ಸವಿದು ಖುಷಿಪಟ್ಟರು. ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ದೇಶದ ಪ್ರಜೆಗಳು.
ಇಫ್ತಾರ್ ಕೂಟವನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದು, ಇಲ್ಲಿ ಭಾಗವಹಿಸಿದ್ದು ಖುಷಿ ಕೊಟ್ಟಿದೆ ಅಂತ ಹಿಂದೂ ಒಬ್ಬರು ಸಂತಸವನ್ನ ಹಂಚಿಕೊಂಡರು. ಇವತ್ತು ತಾನಾ ಪ್ಯಾಲೇಸ್ ಹತ್ರ ಮತ್ತು ಈ ಏರಿಯಾ ಇದು ರಿಂಗ್ ರೋಡು ಇಫ್ತಿಯಾರ್ದು ಕೂಟನ ಏರ್ಪಡಿಸಿದ್ದಾರೆ. ಇವತ್ತು ಬೆಳಗಿಂದ ಉಪವಾಸ ಇದ್ದ ಎಲ್ಲ ಬಂಧು ಮಾತೃಗಳು ಇವತ್ತು ಉಪವಾಸನ ಬಿಚ್ಚೋಕ್ಕೋಸ್ಕರ ಇಲ್ಲಿ ಅನ್ನದ ಸಂದರ್ಪಣೆನೂ ಏರ್ಪಡಿಸಿದ್ದಾರೆ. ಉಪವಾಸ ಬಿಚ್ಚಿ ಇಲ್ಲೆಲ್ಲರೂ ಬಂದಿರೋ ಎಲ್ಲ ನನ್ನ ಸ್ನೇಹಿತರುಗೋಸ್ಕರ ರಂಜಾನ್ನ ಶುಭಾಶಯನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಎಲ್ಲರಿಗೂ ನಮಸ್ಕಾರ. ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಒಂದು ಇಫ್ತಿಯಾರ್ ಕೂಟ ಅಂತ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಮೂರ್ತಿ ಅಣ್ಣ ಅವರು ಭಾಗವಹಿಸಿದ್ದಾರೆ. ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು ಮೂರ್ತಿ ಅಣ್ಣ ಅಂತ. ತುಂಬ ನಾವು ಧನ್ಯವಾದ ಹೇಳ್ತೀವಿ ನಮ್ಮ ಮೂರ್ತಿ ಅಣ್ಣನಿಗೆ. ಎಲ್ಲರೂ ಹಿಂಗೆ ಒಂದಾಗಿ ನಮ್ಮ ಇದರಲ್ಲಿ ತುಮಕೂರಲ್ಲಿ ಒಂದು ಇದು ಮಾಡೋಣ, ನಾವು ಜೊತೆಯಲ್ಲಿದ್ದು ನಾವು ಅಣ್ಣ ತಮ್ಮದಿರಂಗೆ ನಾವು ಬಾಳೋಣ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಇನ್ನು ಇಫ್ತಾರ್ ಕೂಟಕ್ಕೂ ಮೊದಲು ಮುಸ್ಲಿಂ ಬಾಂಧವರು ನಮಾಜ್ ಮಾಡುವ ಮೂಲಕ ಅಲ್ಲಾಹುವನ್ನ ಪ್ರಾರ್ಥಿಸಿದರು. ಬಳಿಕ ಉಪವಾಸವನ್ನ ಕೈಬಿಟ್ಟು ಹಣ್ಣು ಹಂಪಲು, ಬಿರಿಯಾನಿ, ಪಾಯಸವನ್ನ ಸವಿದು ಸಂಭ್ರಮಿಸಿದ್ರು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.